ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ, ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು, ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು 2 ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ 6 ಮಂದಿ ವಿವಾಹವಾಗಿದ್ದಾರೆ. ನಕ್ಸಲರ ಪ್ರೇಮಾಂಕುರ. ಶೃಂಗೇರಿ ತಾಲೂಕಿನ ಬುಕಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ. ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ. ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ, ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ. ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು. ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು. ಬರಲು ಆಗದೇ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ, ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು. ಒಟ್ಟಾರೆ ಪ್ರೀತಿಯೇ ಹಾಗೆ. ಜಾತಿ, ಧರ್ಮ, ದೇಶ, ಭಾಷೆ, ಗಡಿ, ಕೋಟೆ ಎನ್ನದೇ ಹುಟ್ಟುತ್ತೆ. ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ, ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು, ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು 2 ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ 6 ಮಂದಿ ವಿವಾಹವಾಗಿದ್ದಾರೆ. ನಕ್ಸಲರ ಪ್ರೇಮಾಂಕುರ. ಶೃಂಗೇರಿ ತಾಲೂಕಿನ ಬುಕಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ. ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ. ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ, ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ. ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು. ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು. ಬರಲು ಆಗದೇ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ, ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು. ಒಟ್ಟಾರೆ ಪ್ರೀತಿಯೇ ಹಾಗೆ. ಜಾತಿ, ಧರ್ಮ, ದೇಶ, ಭಾಷೆ, ಗಡಿ, ಕೋಟೆ ಎನ್ನದೇ ಹುಟ್ಟುತ್ತೆ. ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ.
ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ, ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು, ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು 2 ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ 6 ಮಂದಿ ವಿವಾಹವಾಗಿದ್ದಾರೆ. ನಕ್ಸಲರ ಪ್ರೇಮಾಂಕುರ. ಶೃಂಗೇರಿ ತಾಲೂಕಿನ ಬುಕಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ. ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ. ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ, ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ. ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು. ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು. ಬರಲು ಆಗದೇ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ, ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು. ಒಟ್ಟಾರೆ ಪ್ರೀತಿಯೇ ಹಾಗೆ, ಜಾತಿ ಧರ್ಮ ದೇಶ ಭಾಷೆ ಗಡಿ ಕೋಟೆ ಎನ್ನದೇ ಹುಟ್ಟುತ್ತೆ. ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ, ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು, ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು 2 ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ 6 ಮಂದಿ ವಿವಾಹವಾಗಿದ್ದಾರೆ. ನಕ್ಸಲರ ಪ್ರೇಮಾಂಕುರ. ಶೃಂಗೇರಿ ತಾಲೂಕಿನ ಬುಕಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ. ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ. ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ, ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ. ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು. ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು. ಬರಲು ಆಗದೇ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ, ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು. ಒಟ್ಟಾರೆ ಪ್ರೀತಿಯೇ ಹಾಗೆ, ಜಾತಿ ಧರ್ಮ ದೇಶ ಭಾಷೆ ಗಡಿ ಕೋಟೆ ಎನ್ನದೇ ಹುಟ್ಟುತ್ತೆ. ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ, ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು,
ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು 2 ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ 6 ಮಂದಿ ವಿವಾಹವಾಗಿದ್ದಾರೆ. ನಕ್ಸಲರ ಪ್ರೇಮಾಂಕುರ. ಶೃಂಗೇರಿ ತಾಲೂಕಿನ ಬುಕಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ, ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ. ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ. ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ, ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ. ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು. ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು. ಬರಲು ಆಗದೇ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ, ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು. ಒಟ್ಟಾರೆ ಪ್ರೀತಿಯೇ ಹಾಗೆ. ಜಾತಿ, ಧರ್ಮ, ದೇಶ, ಭಾಷೆ, ಗಡಿ, ಕೋಟೆ ಎನ್ನದೇ ಹುಟ್ಟುತ್ತೆ. ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ತೊಡೆತಟ್ಟಿ ಬಂದೂಕು ಹಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತ್ತು ಅಂದರೆ ನೀವು ನಂಬಬೇಕು. ಅದೇ ರೀತಿ ಈ ಬಾರಿ ಶರಣಾದ 6 ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾವಿ, ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ. ಕೈಯಲ್ಲಿ ಬಂದೂಕು, ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು. ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ. ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ, ಗುಂಡಿನ ಚಕಮಕಿ ನಡೆಯುತ್ತದೆಯೋ, ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ, ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ.